ಟೋಟಲ್ ಬಂದ್ಬಿಟ್ಟು 12.5 ಎಕರೆ. ಅಣ್ಣ ಇಷ್ಟೊಂದು ಕಬ್ಬಣ ಹಾಕಿದಾರಲ್ಲ, ಏನ್ ರೀಸನ್ ಅಣ್ಣ ಅದು? ಅದೇನೋ ಕಬ್ಬಣದ ಅಂಗಡಿ ವರ್ಕು ಇವ್ರಿಗೆ ನಾನು ಲಿಂಕ್ ಇಟ್ಟ ನನಗೆ ಗೊತ್ತಿಲ್ಲ. ಟನ್ಗಳ ಗಟ್ಟಲೆ ಕಬ್ಬಣದ ಮೇಲೆ ಹಾಕ್ತಿದ್ರು. ಅದನ್ನೆಲ್ಲ ನಾವು ಆಲ್ಟರ್ ಮಾಡ್ಕೊಂಡು ಮೇಲೆ ನಮ್ಗೆ ಹೆಂಗ್ ಬೇಕು ಹಾಗೆ ನಾವು ಮಾಡ್ಬಿಡ್ತೀವಿ. ಇಲ್ಲಿ 2 ರೂಮು ಈ ಕಡೆ ನೋಡ್ರಿ, ಅದು ಹಳೆ ತೋಟ, ಅಲ್ಲಿ ಹುಡುಗರು ಬರ್ತಾರೆ ನೋಡ್ರಿ, ಹಳೆ ತೋಟ ದೊಡ್ಡದಾಗ ಐತೆ. ಅದು ಈಗ ಹೊಸದಾಗಿ ಗಿಡ ಇಕ್ಕಿರೋದು. ಮತ್ತೆ ಇವಾಗ ನೀವು ನೋಡ್ಬೋದು, ಇದು ನಮ್ಮ ಫಾರ್ಮ್ ಹೌಸ್. ಇದು ಟೋಟಲ್ ಬಂದ್ಬಿಟ್ಟು 12.5 ಎಕರೆ ಇದು ಜಮೀನು. ಅದರಲ್ಲಿ ಇವಾಗ ಇಲ್ಲಿ ಮನೆ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ರೋಡು. ಇಲ್ಲಿರೋ ಇದು ಅಣ್ಣ, ಇದು 6 ಅಡಿ ಒಳಗೆಯಿಂದ ಹಾಕಿರೋದು. ಇದನ್ನ ಎಡಗೆಯಿಂದ ಎತ್ತಿ, ಯಾಕಂದ್ರೆ 10 ವೀಲರ್ ಲಾರಿಗಳು ಏನೇ ಬಂದ್ರು ಇಲ್ಲಿ ತಿರ್ಸ್ಕೊಳಕ ಮಾಡಕ್ಕೆ ಇಳಿಬಾರ್ದು ಅಂತ ಮಾಡಿರೋದು. ಮಾಡಿ ಆಮೇಲೆ ಇಲ್ಲಿ ಇವತ್ತು ನೀವು ನೋಡ್ಬೋದು, ಅವತ್ತು ಯಾರೋ ಇಬ್ರು ಮುಟ್ಟಾಳು ನನ್ನ ಮಕ್ಕಳು ನಿಂತಿದೆ ನೋಡ್ರಿ, ಅದು ಅನ್ಯಾಯ ಮಾಡ್ತೀವಿ. ಟ್ಯಾಂಕ್ ಇಕ್ಕಕ ಹೌದು ಟನ್ಗಟ್ಲೆ ಕಬ್ಬಣ ಯೂಸ್ ಮಾಡಿದ್ರು. ಅಲ್ಲಿ ಅದನ್ನ ಬಿಸಾಕ್ಬಿಡೋಣ ಅಂತ ಅನ್ಸ್ತು. ಅಲ್ಲ ಅಣ್ಣ, ಅದ್ ನೋಡಿದ್ರೆ ವಾಸ್ತುಗೆ ಏನಾದ್ರು ಇಟ್ಟವ್ರ ಅಂತ ಅನ್ಬಿಟ್ಟು ಅನ್ಕೊಂಡ್ವಿ ನಾವು. ಯಾಕಂತಂದ್ರೆ ಯೂಶಲಿ ಮನೆ ಮೇಲೆ ಇಡ್ತಾರಲ್ಲ, ಅದು ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಿ ದುಡ್ಡು ಯಾವಾಗ ಏನಕ್ಕೆ ಖರ್ಚು ಮಾಡ್ತೀರಿ ಅನ್ನೋದು ಅರ್ಥ ಇರ್ಬೇಕು. ವ್ಯರ್ಥವಿಲ್ಲದ ಹಣ ಅರ್ಥ ಮಾಡ್ರಿ, ಪ್ರಯೋಜನ ಬರ್ದಿರ ಇರೋ ಕೆಲಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಅದು ಏನಂತಂದ್ರೆ, ನಾನು ಯಾವುದೇ ಒಂದು ಕಾರ್ಯ ಆಗ್ಲಿ ಮಾಡಿದ್ರೆ ಅಣ್ಣ, ಇವಾಗ ಯಾರನ್ನಾದ್ರೂ ನಂಬಿ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ತಿರ್ಗಿ ನಾನು ಬಂದು ಸೆಂಟ್ರಲ್ ಬಾಯಿ ಹಾಕೋದು, ಇದನ್ನ ಚೇಂಜ್ ಮಾಡ್ರಿ ಅನ್ನ ಹೇಳಲ್ಲ. ಹಂಗೆ ಹೇಳ್ದವಾಗ ಅದೇನೋ ಕಬ್ಬುಂಡ ಅಂಗಡಿ ವರ್ಗ ಈ ನನ್ನ ಮಕ್ಳಿಗೆ ಏನಾನ ಇದಿತ್ತೋ ಏನೋ ಗೊತ್ತಿಲ್ಲ, ನನ್ನ ಮಕ್ಳು 2 ಇದಕ್ಕ ಅಷ್ಟು ಇದು ಮಾಡ್ಬಿಟ್ರು. ಅದು ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಬೋದಾಗ. ಹೌದು. ಆಮೇಲೆ ಇದು ನೋಡ್ಬೋದು ನೀವು, ಇಲ್ಲಿ ಇಷ್ಟು ಬಂದ್ರು ಒಳಗ್ ಬರಂಗ ಇಲ್ಲ ಅಣ್ಣ. ಇಷ್ಟೊಂದು ಕಬ್ಬಣ ಹಾಕಿದಾರಲ್ಲ, ಏನ್ ರೀಸನ್ ಅಣ್ಣ ಅದು? ಅದೇನೋ ಕಬ್ಬಣದ ಅಂಗಡಿ ವರ್ಕು ಇವ್ರಿಗೆ ನಾನು ಲಿಂಕ್ ಇಟ್ಟ ಏನೋ ನನಗೆ ಗೊತ್ತಿಲ್ಲ. ಟನ್ಗಳ ಗಟ್ಟಲೆ ಕಬ್ಬಣದ ಮೇಲೆ ಹಾಕ್ತಿದ್ರು. ನಾನು ಅವ್ರು ಕೇಳ್ದಾಗ ದುಡ್ಡು ಕೊಟ್ಟಿರೋದು ಅಷ್ಟೇ ನನ್ಗೆ ಗೊತ್ತಿರೋದು. ಯಾಕೆ ಹಿಂಗ್ ಮಾಡಿದ್ರೆ ಏನು ಅಂತಿಲ್ಲ. ಇದು ಫಸ್ಟ್ ಒಂದು ಮನೆ ಇತ್ತು, ಅದನ್ನೆಲ್ಲ ನಾವು ಆಲ್ಟರ್ ಮಾಡ್ಕೊಂಡು ಮೇಲೆ ನಮ್ಗೆ ಹೆಂಗ್ ಬೇಕು ಹಾಗೆ ನಾವು ಮಾಡ್ಬಿಟ್ವಿ. ಆ ಮಾಡ್ದ ಬಗ್ಗೆನೇನೆ ಇದೆ, ಇಲ್ಲೊಂದು ಸಂಪು 3-4 ಇತ್ತು. ಸಂಪು ಒಂದೇ ಮಾಡಿದ್ದೀವಿ ಅಲ್ಲಿ. ಇದು ಮನೆ ಇದೆ. ಇವಾಗ ಇಲ್ಲಿನೂ ಒಂದು ಕಿಚನ್ ಇದೆ. ಅಂದ್ರೆ ಪಾತ್ರೆಗಳು ಎಲ್ಲನೂ ಐತೆ. ನಾನು ಇಲ್ಲೇ ರೂಮ್ಗಳೆಲ್ಲ ಅಣ್ಣ ಇನ್ನ ಟಾಪ್ ಹೋಗ್ಬಿಟ್ರೆ ಇಡೀ ನಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದೆಲ್ಲ ಇನ್ನೊಂದು ಪೋರ್ಷನ್ ಅದೇ ಫಸ್ಟ್ ಫ್ಲೋರ್. ಇಲ್ಲಿ 2 ರೂಮು ಇದೆ. ಬೇಕರಿಗೆಲ್ಲ ಒಂದು 15 ಐತನ ಅವ್ರು ಅಲ್ಲೇ ಇಡವೆ ಇಲ್ಲೇ ಇಡವೆ. ಬಂದವ್ರಿಗೆ ಒಂದು 300 ಜನ ಮಲ್ಕೊಬೋದು ಆರಾಮಾಗಿ. ಕೆಳಗಡೆ ಶೆಡ್ಡಲ್ಲಿ ಇರ್ಬೋದು ಆರಾಮಾಗಿ. ಇದು ಟಾಪ್ ಅಣ್ಣ, ಇದು ಟಾಪ್. ಈ ಕಡೆ ನೋಡ್ರಿ, ಅದು ಹಳೆ ತೋಟ, ಅಲ್ಲಿ ಹುಡುಗರು ಬರ್ತಾರೆ ನೋಡ್ರಿ, ಹಳೆ ತೋಟ ದೊಡ್ಡದಾಗ ಐತೆ. ಅದು ಈಗ ಹೊಸದಾಗಿ ಗಿಡ ಇಕ್ಕಿರೋದು. ಇಲ್ಲಿ ಒಂದು ನೋಡ್ರಿ, ಇವಾಗ ಅಲ್ಲಿ ನಾಯಿ ಕೂತೈತೆ, ಇಲ್ಲಿ ಕಾಕಿ ಬಂತು ಎಲ್ಲ ಕಾಣಿಸ್ತದೆ. ಅರ್ಥ ಆಯ್ತು ನಿಮ್ಗೆ? ಕುತ್ಕೊಂಡ್ರೆ ಪೂರ ತೋಟ ನಮ್ಗೆ ಕಾಣಿಸ್ತದೆ ನೋಡ್ರಿ. ಇದೇ ರೋಡು, ಹೈವೇ ನೋಡ್ರಿ ನಿಮ್ಗೆ. 50 ವರ್ಷ ಆಗ್ತೈತೆ ನಿಮ್ಗೆ. 2 ಜಮೀನು ಅಡ್ಡ. ಮುಳಬಾಗ್ಲು ದೋಸೆ ಅಂತ ಏನಂತೀವಿ ನೋಡ್ರಿ, ಅಲ್ಲೇ ಇರೋದು. ಅದು ಯಾವ್ದು ಯಾವ ಬೆಟ್ಟ ಅಣ್ಣ ಅದು? ಇದು ಅವನಿಗೆ ಇದು ಮುಳಬಾಗಿಲು ಬೆಟ್ಟ. ಮೇಲೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಇರೋದು, ಕೆಳಗಡೆ ಆಂಜನೇಯ ಸ್ವಾಮಿ. ಬಹಳ ಪವರ್ಫುಲ್ ಮುಳಬಾಗ್ಲಲ್ಲಿ ಆಂಜನೇಯ ಸ್ವಾಮಿ ಅದು.
ಓಕೆ. ಕುರುಡುಮಲೆ ಇರೋದು ಇಲ್ಲೇನೆ. ಇಡೀ ನಮ್ಮ ಭಾರತದಲ್ಲೇನೆ ಗರುಡ ದೇವಸ್ಥಾನ ಇರ್ತಕ್ಕಂಥ ಕ್ಷೇತ್ರ ಇರೋದು ಮಂಡಗಲ್ ಕ್ಷೇತ್ರ ಇಲ್ಲೇ ಇರೋದು. ಗರುಡ ದೇವಸ್ಥಾನ, ಗರುಡ ಅವಾಗ ಸೀತೆಯನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಏನ್ ಕತ್ತರಿಸ್ತಾರಲ್ಲ ಅದು ಲವಾಕುಶ ಹುಟ್ಟಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಲೇಪಾಕ್ಷಿ ಇಲ್ಲೇ ಐತೆ. ಇಲ್ಲಿ ಆವಣಿ ಬೆಟ್ಟ, ಇಲ್ಲೇ ಆವಣಿ ಇಲ್ಲಿ ಅದು ಈ ಮಾರ್ಗಲ್ ಅಷ್ಟು ಅಡ್ಡ ಇಲ್ಲ. ಆವಣಿ ಬೆಟ್ಟ ಕಾಣಿಸೋದು ಅಲ್ಲಿ. ಆವಣಿ ಭಾಷೆ ಕೂಡ ನಡೀತದೆ. ದಂಗಲ್ ಜಾತ್ರೆ, ಭಾರಿ ಜಾತ್ರೆ ಅದು. ಇದು ಎಲ್ಲ ಅವಾಗ ದೇವ್ರಿಗೆ ಓಡಾಡಿರೋ ಜಾಗಗಳು ಅಂತ ಹೆಸರುವಾಸಿ. ಮೂಡಾಳ ಬಾಗಿಲು, ಮುಳುಬಾಗಿಲು ಫಸ್ಟ್ ಕರ್ನಾಟಕದಲ್ಲಿ ಸೂರ್ಯ ಉದಿಸೋ ಜಾಗ ಮುಳುಬಾಗಿಲು. ನೀವು ಬೆಳಿಗ್ಗೆ ಮಾಡ್ಬೇಕಾಗಿತ್ತು, ಹೌದಣ್ಣ, ಮಾಡ್ಬೇಕಾಗಿತ್ತು. ಮಾಡಿದ್ರೆ